Hello friends, welcome to my YouTube channel Before You at Information. ಇಂಡಿಯನ್ ಪೋಸ್ಟಲ್ ಆರ್ಡರ್ ಯಾವ ರೀತಿ ಇಂಡೆಂಟ್ ಮಾಡಬೇಕು ಅನ್ನೋ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. IPO ಇಂಡೆಂಟನ್ನು ಸಬ್ ಆಫೀಸ್ನಿಂದ ಹೆಡ್ ಆಫೀಸಿಗೆ ಅಥವಾ ಹೆಡ್ ಆಫೀಸ್ನಿಂದ PSD ಯಾವ ರೀತಿ ಮಾಡಬೇಕು ಎನ್ನೋ ಕುರಿತಾದ ಮಾಹಿತಿಯನ್ನು ನೋಡೋಣ. ಆಪರೇಟರ್ ಲಾಗಿನ್ ಆಗಿ ಇನ್ವೆಂಟರಿ ಮಾಡೆಲನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ವೆಂಟರಿ ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ. ರೈಸ್ ಇಂಡೆಂಟ್ ಆಪರೇಟರ್ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಜನರಲ್ ರಿಕ್ವೆಸ್ಟನ್ನು ಆಯ್ಕೆ ಮಾಡಿಕೊಂಡು ಹೆಡ್ ಆಫೀಸ್ನವರು PSD ಸಬ್ ಆಫೀಸ್ನವರು ಹೆಡ್ ಆಫೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತದೆ. ಮೇನ್ ಕ್ಯಾಟಗರಿಯಲ್ಲಿ ಸ್ಟ್ಯಾಂಪ್ ಆ್ಯಂಡ್ ಸ್ಟೇಷನರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಕ್ಯಾಟಗರಿಯಲ್ಲಿ ಪೋಸ್ಟಲ್ ಆರ್ಡ್ರನ್ನು ಆಯ್ಕೆ ಮಾಡ್ಕೊಳ್ಳಿ. ಸಬ್ ಕ್ಯಾಟಗರಿಯಲ್ಲಿ ಇಂಡಿಯನ್ ಪೋಸ್ಟಲ್ ಆರ್ಡ್ರನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರಾಡಕ್ಟನ್ನು ಸರ್ಚ್ ಮಾಡಿಕೊಂಡು ಕ್ವಾಂಟಿಟಿಯನ್ನು ಎಂಟರ್ ಮಾಡಿ ಆ್ಯಡ್ ಪ್ರಾಡಕ್ಟ್ ಮಾಡ್ತಾ ಹೋಗಬೇಕು. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿನಾಮಿನೇಷನನ್ನು ಆಯ್ಕೆ ಮಾಡ್ಕೊಳ್ಳಿ. ಕ್ವಾಂಟಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ. ಆ್ಯಡ್ ಪ್ರಾಡಕ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಆ್ಯಡ್ ಆಗ್ತಾ ಹೋಗುತ್ತದೆ. ಇದೇ ಥರ 50 ರೂಪಾಯಿ ಮತ್ತು 100 ರೂಪಾಯಿ ಡಿನಾಮಿನೇಷನನ್ನು ಆಯ್ಕೆ ಮಾಡಿಕೊಂಡು ಕ್ವಾಂಟಿಟಿಯನ್ನು ಎಂಟರ್ ಮಾಡಿ ಆ್ಯಡ್ ಪ್ರಾಡಕ್ಟನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗುತ್ತವೆ. ಕೊನೆಯದಾಗಿ 100 ರೂಪಾಯಿ ಡಿನಾಮಿನೇಷನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿಯನ್ನು ಎಂಟರ್ ಮಾಡಿಕೊಂಡು ಆ್ಯಡ್ ಪ್ರಾಡಕ್ಟ್ ಮಾಡಿ ಕೆಳಗಡೆ ಪ್ಲೇಸ್ ರಿಕ್ವೆಸ್ಟನ್ನು ನೀವು ಕ್ಲಿಕ್ ಮಾಡಿದರೆ ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಗಿ ಪ್ಲೇಸ್ ಆಗುತ್ತದೆ. ಇದಾದ ಮೇಲೆ ಸೂಪರ್ವೈಸರ್ನಲ್ಲಿ ವೆರಿಫಿಕೇಷನ್ ಇರುತ್ತದೆ. ಸೂಪರ್ವೈಸರ್ ವೆರಿಫಿಕೇಷನ್ ಆದ ತಕ್ಷಣ ಸಕ್ಸಸ್ಫುಲ್ ಆಗಿ ಇಂಡೆಂಟ್ PSD ಅಥವಾ ಹೆಡ್ ಆಫೀಸಿಗೆ ರೀಚ್ ಆಗುತ್ತದೆ ಫ್ರೆಂಡ್ಸ್.